निधनपतये नमः निधनपतान्तिकाय नमः ऊर्ध्वाय नमः ऊर्ध्वलिङ्गाय नमः हिरण्याय नमः हिरण्यलिङ्गाय नमः सुवर्णाय नमः सुवर्णलिङ्गाय नमः दिव्याय नमः दिव्यलिङ्गाय नमः भवाय नमः भवलिङ्गाय नमः शर्वाय नमः शर्वलिङ्गाय नमः शिवाय नमः शिवलिङ्गाय नमः ज्वलाय नमः ज्वललिङ्गाय नमः आत्माय नमः आत्मलिङ्गाय नमः परमाय नमः परमलिङ्गाय नमः एतत् सोमस्य सूर्यस्य सर्वलिङ्गस्थापयति पाणिमन्त्रं पवित्रम् सद्यो जातं प्रपद्यामि सद्यो जाताय वै नमो नमः भवे भवेनाति भवे भवस्व माम् भवोद्भवाय नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय नमो बलविकरणाय नमो बलाय नमो बलप्रमथनाय नमः सर्वभूतदमनाय नमो मनोन्मनाय नमः अघोरेभ्योऽथ घोरेभ्यो घोरघोरतरेभ्यः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानामीश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तु सदा शिवो नमो हिरण्यबाहवे हिरण्यवर्णाय हिरण्यरूपाय हिरण्यपतयेऽम्बिकापतय उमापतये पशुपतये नमो नमः कृतगं सत्यं परं ब्रह्म पुरुषं कृष्णपिङ्गलम् ऊर्ध्वरेतं विरूपाक्षं विश्वरूपाय वै नमो नमः सर्वो वै रुद्रस्तस्मै रुद्राय नमो अस्तु पुरुषो वै रुद्रः सन्महो नमो नमः विश्वं भूतं भुवनं चित्रं बहुधा जातं जायमानं च यत् सर्वो ह्येष रुद्रस्तस्मै रुद्राय नमो श्री गुरुभ्यो नमः हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः त्र्यम्बकेजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मक्षे यमामृतात् पूज्याय राघवेन्द्राय सत्यधर्मवृताय च भजतां कल्पवृक्षाय नमतां कामधेनवे सुषमीन्द्रकराब्जोत्थं राघवेन्द्र गुरुप्रियं श्रीयतीन्द्र गुरुं वन्दे मूलरामार्चने रतं सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः परम पवित्रवाದ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಶಿವರಾತ್ರಿಯ ಒಂದು
ಪರ್ವಕಾಲವನ್ನು ಪುರಸ್ಕರಿಸಿಕೊಂಡು ಗುರುಸಾರ್ವಭೌಮರ ಸಮ್ಮುಖದಲ್ಲಿರುವಂತಹ ಶ್ರೀ ಯೋಗೀಂದ್ರ ತೀರ್ಥರಿಂದ ಪ್ರತಿಷ್ಠಾಪಿತವಾದ ರುದ್ರದೇವರ ಒಂದು ಸನ್ನಿಧಾನದಲ್ಲಿ ಅದೇ ರೀತಿಯಾಗಿ ಅತಿ ಪ್ರಾಚೀನವಾದ ಯುಗ ಯುಗಗಳ ಚಾರಿತ್ರಿಕ ಒಂದು ಹಿನ್ನೆಲೆ ಇರುವಂತಹ ಪ್ರಾಚೀನ ರುದ್ರದೇವರ ಸನ್ನಿಧಾನ ನಮ್ಮ ಮುಖ್ಯ ಪ್ರಾಣದೇವರ ಗರ್ಭಗುಡಿಯಲ್ಲಿ ಇರತಕ್ಕಂತಹ ಸನ್ನಿಧಾನ. ಹೀಗೆ ನಮ್ಮ ಶ್ರೀಮಠದಲ್ಲಿ ಗುರುಸಾರ್ವಭೌಮರ ಸನ್ನಿಧಾನದಲ್ಲಿ ಪರಂಪರಾಗತವಾದಂತಹ ಅತಿ ಪ್ರಾಚೀನವಾದ ಒಂದು ಶಿವಲಿಂಗ, ಅದೇ ರೀತಿಯಾಗಿ ಮತ್ತೊಂದು ಯೋಗೀಂದ್ರ ತೀರ್ಥರಿಂದ ರಾಘವೇಂದ್ರ ಸ್ವಾಮಿಗಳವರ ಸಾಕ್ಷಾತ್ ಶಿಷ್ಯರಾದ ಯೋಗೀಂದ್ರ ತೀರ್ಥರಿಂದ ಗುರುಸಾರ್ವಭೌಮರ ಮೂಲ ಬೃಂದಾವನದ ಪ್ರತಿಷ್ಠಾಪನಾ ಶುಭ ಸಂದರ್ಭದಲ್ಲಿ ಸ್ಥಾಪಿಸಿರತಕ್ಕಂತಹ ಮತ್ತೊಂದು ಶಿವಲಿಂಗ. ಹೀಗೆ ಎರಡು ರುದ್ರದೇವರ ಸನ್ನಿಧಾನಗಳು ಇಲ್ಲಿ ವಿರಾಜಮಾನವಾಗಿದೆ. ರುದ್ರದೇವರ ಬಗ್ಗೆ ಹೇಳುವಾಗ ಪರಮ ವೈಷ್ಣವರಾಗಿರ್ತಕ್ಕಂತಹ ತೈಲಧಾರೆಯಂತೆ ಮನಸ್ಸು ಕೊಡಿ ಹರಿಯಲ್ಲಿ ಶಂಭು ಎಂಬುದಾಗಿ ಮನೋನಿಯಾಮಕರಾಗಿರ್ತಕ್ಕಂತಹ ರುದ್ರದೇವರು ಇಂದು ವಿಶೇಷವಾಗಿ ಲಿಂಗ ರೂಪದಿಂದ ಉದ್ಭವಿಸಿ ಜಗತ್ತಿನ ಕಲ್ಯಾಣ ಕಾರ್ಯಕ್ರಮದಲ್ಲಿ ಭಗವಂತನ ಆಜ್ಞೆಯಿಂದ ತಮ್ಮ ಒಂದು ಅವತಾರವನ್ನು ಮಾಡಿರ್ತಕ್ಕಂಥ ವಿಶೇಷವಾದ ದಿನ. ಇಂತಹ ದಿನವನ್ನು ಪುರಸ್ಕರಿಸಿಕೊಂಡು ವಿಶೇಷವಾದ ರುದ್ರದೇವರ ಪ್ರೀತ್ಯರ್ಥವಾಗಿ ಮತ್ತು ಲೋಕಕ್ಷೇಮಕ್ಕೋಸ್ಕರವಾಗಿ ರುದ್ರಾಂತರ್ಗತನಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣನ ಉಪಾಸನೆ ಮೊದಲಾದಂತಹ ಶಾಸ್ತ್ರ ಮತ್ತು ಪುರಾಣ ಇತಿಹಾಸಗಳ ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ನಡೆದುಕೊಂಡು ಬಂದಿದೆ. ಆ ಒಂದು ಆಚರಣೆಯ ಹಿನ್ನೆಲೆಯಲ್ಲಿ ನಮ್ಮ ಪರಂಪರೆಯ ಪೂರ್ವ ಯತಿವರೆಣ್ಯರೆಲ್ಲರೂ ಕೂಡ ಕಡ್ಡಾಯವಾಗಿ ಯಾವ ಶಿವರಾತ್ರಿಯ ದಿನದಂದು ವಿಶೇಷವಾಗಿ ರುದ್ರದೇವರ ತದಂತರ್ಯಾಮಿಯಾದಂಥ ಭಗವಂತನ ಪೂಜೆ ಅಭಿಷೇಕಾದಿಗಳನ್ನು ಮಾಡಿ ಲೋಕದ ಕ್ಷೇಮವನ್ನು ಭಗವಂತನಲ್ಲಿ ಪ್ರಾರ್ಥಿಸುವಂತಹ ಒಂದು ಪರಿಪಾಟಿ ಮತ್ತು ವಾಡಿಕೆ ಆಚಾರ ನಮ್ಮ ಶ್ರೀಮಠದಲ್ಲಿ ನಡೆದುಕೊಂಡು ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಸಮಸ್ತವಾದಂತಹ ಲೋಕಕ್ಕೆ ಸಜ್ಜನರಿಗೆ ಧಾರ್ಮಿಕ ಭಾವನೆ ಜಾಗೃತವಾಗಲಿ, ಭಕ್ತಿಯ ಒಂದು ಮಾರ್ಗದಲ್ಲಿ ಎಲ್ಲ ಜನರು ಕೂಡ ನಡೆಯಲಿ, ಲೋಕದಲ್ಲಿ ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ, ದುಷ್ಟಶಕ್ತಿಗಳ ನಿಗ್ರಹವಾಗಲಿ, ನಮ್ಮ ದೇಶಕ್ಕೆ ಎಲ್ಲ ರೀತಿಯಾದಂಥ ಭದ್ರತೆ ಸಮೃದ್ಧಿ ಅನ್ನುವಂಥದ್ದು ಲಭಿಸಲಿ. ಅದೇ ರೀತಿಯಾಗಿ ಏನು ಗಡಿಭಾಗದಲ್ಲಿ ಉಗ್ರವಾದಿಗಳು ಈ ಒಂದು ಉಗ್ರ ಚರ್ಯೆಯನ್ನು ಕೈಗೊಂಡು ದೇಶದ ಸಮಗ್ರತೆಗೆ ಮತ್ತು ದೇಶದ ಭದ್ರತೆಗೆ ಅಡ್ಡಿಯನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಮನಃಪರಿವರ್ತನೆಯನ್ನು ಮಾಡಿ ಸದ್ಬುದ್ಧಿಯನ್ನು ಕರುಣಿಸಿ ದೇಶದ ರಕ್ಷಣೆ, ಸಕಾಲದಲ್ಲಿ ಮಳೆ ಬೆಳೆಗಳು, ಅದೇ ರೀತಿಯಾಗಿ ಆಯುರಾರೋಗ್ಯಗಳು, ವಿದ್ಯೆ ಇಲ್ಲದಿದ್ದವರಿಗೆ ವಿದ್ಯೆ, ಸಂತಾನ ಇಲ್ಲದೆ ಇದ್ದವರಿಗೆ ಸತ್ಸಂತಾನ, ಋಣಬಾಧೆಯಿಂದ ಪೀಡಿತರಾದಂಥವರಿಗೆ ಋಣಬಾಧ ನಿವೃತ್ತಿ, ಭೂತಪ್ರೇತ ವಿಷಾಚಾರಿ ಬಾಧೆಗಳಿಂದ ಬಳಲುತ್ತಾ ಇರತಕ್ಕಂಥವರಿಗೆ ಆ ಬಾಧೆಯ ಪರಿಹಾರ ಮೊದಲಾದ ಎಲ್ಲ ಸದಿಚ್ಛಾರ್ಥಗಳನ್ನು ರುದ್ರದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯ ಪ್ರಾಣಾಂತರ್ಗತನಾದ ನಮ್ಮ ಉಪಾಸ್ಯ ಮೌಲ್ಯಾದಂತಹ ಮೂಲರಾಮದೇವರು ವಿಶೇಷವಾಗಿ ಅನುಗ್ರಹಿಸಲಿ ಎಂಬುದಾಗಿ ಸಮಸ್ತ ಜನರ ಪರವಾಗಿ ದೇವರಲ್ಲಿ ಪೂಜೆ ಪ್ರಾರ್ಥನೆ ಇವುಗಳನ್ನು ಮಾಡಿ ಎಲ್ಲರಿಗೂ ಕೂಡ ಕ್ಷೇಮವನ್ನು ಕೊಡ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸರ್ವಜನಾಗಿ ಭವಂತು.